ಅಂತೇಳಿ ಇಲ್ಲಂತಲ್ಲ. ಆದರೆ ಅವ್ರು ಕೊಡುವಂತಹ ಈ ದರ ಏನದಲ್ಲ, ಈ ದರ ರೈತನ ಉಳಿಸ್ತದನ ಅಂತ ಒಮ್ಮೆ ಚಿಂತನೆ ಮಾಡಿದ್ದೀರಾ? ಈ ಚಿಂತನೆ ಮಾಡುವಾಗ ಇದನ್ನು ಇವತ್ತು ಮಾರ್ಕೆಟದಲ್ಲೇ ಗೊಬ್ಬರ ಯಾವ ರೀತಿ ತುಟ್ಟಾಗ್ಯದ, ಸಹಜವಾದ ನೈಸರ್ಗಿಕ ಗೊಬ್ಬರ ಯಾವ ರೀತಿ ಎಷ್ಟು ತೊಂದರೆ ಆಗಿದೆ ಮಾಡೋದು, ಮತ್ತು ರಾಸಾಯನಿಕ ಗೊಬ್ಬರ ಬೆಲೆಗಳಂತ ಗಗನ ಕುಸುಮ, ಮತ್ತು ಅವ್ದಂತಂದು ಹಾಕಿ ಮಾಡಿ ಕಬ್ಬು ಬೆಳೆದ ವರ್ಷಗಳಿಂದ ತೊಗೊಂಡು ನಾವು ಎಷ್ಟು ತೊಗೊಳ್ತೀವಿ, ಅದಕ್ಕೆ ಕಬ್ಬಿಗೆ ಒಂದು ಟನ್ನಿಗೆ ಎಷ್ಟು ಕೊಡ್ತೀವಿ ನಾವು, ಅಥವಾ ನಮ್ಮ ಕಾರ್ಗಳು ಎಷ್ಟು ಕೊಡ್ತಾವೆ, ಇದ್ರ ಬಗ್ಗೆ ಇವತ್ತು ನಾವು ವಿಚಾರ ಮಾಡ್ಬೇಕಾಗಿದೆ. ಎಷ್ಟು ಖರ್ಚು ಬರ್ತದೆ ಕಾರ್ಗಳಿಗೆ ಮುಟ್ಟು ತನಕ ಒಂದು ಟನ್ ಬೆಳಿಬೇಕಾದ್ರೆ, ಇದ್ರ ಬಗ್ಗೆ ಏನು ಚಿಂತನೆ ಅದ ಇಲ್ಲೇ, ಖರ್ಚು ಎಷ್ಟು ಮಾಡ್ತೀವಿ ನಾವು ಬರ್ತದೆ ಲಾಭ ಎಷ್ಟು ಅಂತ. ಯಾಕಂದ್ರೆ ನಮಗೆ ಆ ಕಲ್ಪನೆ ಇಲ್ಲ ಅಂತಂದ್ರೆ ಕಬ್ಬು ಒಂದಲ್ಲ ಎಲ್ಲನೂ ಈ ಸಮಗ್ರ ಮಳೆ ಆಶ್ರಿತ ಕೃಷಿ ಅಲ್ಲೇ ಒಂದು ಸ್ವಲ್ಪ ಬೆಳೆ ಬಂದರೆ ಏನೋ ಅನುಕೂಲ ಆಗ್ತದೆ ಅಂತ ಅದು ಅಡ್ಡಿ ಇಲ್ಲ. ಆದರೆ ಬಂದು ಬೆಳೆಗೆ ಮಾರ್ಕೆಟ್ ನಾವು ಯಾವ ರೀತಿ ಮಾಡ್ತೀವಿ ಅಂತ ಎಲ್ಲಾದ್ರೂ ಹೇಳಿದಾರೆ ಇಲ್ಲ. ಒಂದಿಷ್ಟು ಏನಪ್ಪ ಅದರ ಕಾಳುಗಳು ಒಣಗಿದ್ರೆ ಒಂದು ಸ್ವಲ್ಪ ಭಾಳ ಸ್ವಲ್ಪ ಬರ್ತಾವೆ ಇಲ್ಲ ಅಂತಲ್ಲ. ಹಂಗಂತೇಳಿ ಭಾಳ ಆಹಾರ ಧಾನ್ಯಗಳು ವರ್ಷ ಇಡ್ಲಿಕ್ಕೆ ಆಗೋದಿಲ್ಲ. ಬೆಳೆದ ಒಣಗಿಸಿ ಒಂದು 4-5 ತಿಂಗಳದಾಗ ಅದನ್ನು ಮಾರಿ ತೆಗಿಲೇಬೇಕು ಅದನ್ನು. ಯಾಕಂದ್ರೆ ಅಷ್ಟು ಮತ್ತೊಂದು ಬೆಳೆ ಬರ್ತಿರ್ತದೆ. ಮಳೆ ಆಶ್ರಿತ ಬೆಳೆಗಳು ವರ್ಷದಲ್ಲಿ 2 ಬೆಳೆ ಬರ್ತವೆ, 2 ಅಥವಾ 3 ತನಕ ಬರ್ತವೆ, 2 ಬರ್ತವೆ ನಿಶ್ಚಿತವಾಗಿ. ಆ 2 ಬೆಳೆ 6 ತಿಂಗಳು ಡಿವೈಡ್ ಮಾಡಿದಾಗ 4 ತಿಂಗಳು ಬೆಳೆದಕ್ಕೆ ಮುಂದೆ 2 ತಿಂಗಳು ಕಪ್ಪು ಹೋಗ್ಬೇಕು, ಮಾರಾಟ ಆಗಬೇಕು. ಅದು ಆಗಲಿದ್ರೆ ಅವು ಬುರುಜು ಕಟ್ಟೋದು ಮತ್ತು ನಾವು ಇದೆಲ್ಲ ಆಗ್ತದೆ. ನಿಮ್ಗೆ ಗೊತ್ತದ ಅದು ಇಡಾಗ ನಮ್ಮಲ್ಲಿ ಗೋಡೌನ್ಗಳಿಲ್ಲ. ಬೆಳಿತೀವಿ ಹೌದು ಜನರಿಗೆ ಬೆಳಿತೀವಿ, ರೇಟೇ ಬರೋದಿಲ್ಲ ಪಾಪ. ಬಂದಾಗ ರೈತ ಮಾರ್ಕೊಂಡ್ಬಿಡ್ತಾರೆ. ಎಲ್ಲ ಏನು ಮಾಡಿದ್ರಲ್ಲ ಇದು ಕೇವಲ ವ್ಯಾಪಾರಿಗಳಿಗೆ ಲಾಭ ಆಗುವಂಥದ್ದು, ರೈತಗಂತ ಇಲ್ಲ. ರೈತ ಬೆಳಿತಾನೆ, ದುಡಿತಾನೆ, ಹಗಲು ರಾತ್ರಿ ನೀರು ಹಾಸ್ತಾನೆ, ಮಳೆಗೆ ಬಂದಾಗ ಅದು ಬೆಳೆಸೋಕೆ ಪ್ರಯತ್ನ ಮಾಡ್ತಾನೆ. ಎಲ್ಲ ಅದ ಬರೀ ನಾವಿಷ್ಟು ಘೋಷಣೆ ಮಾಡಿ ಕುಂತ್ರೆ ಅದು ಈಗ ಒಂದಿಷ್ಟು ದುಡ್ಡು ತೆಗೆದಿಟ್ರೆ ಅಥವಾ ಒಂದಿಷ್ಟು ಪ್ಯಾಕೇಜ್ ಮಾಡಿಬಿಟ್ರೆ ರೈತ ಉದ್ಧಾರ ಆಗ್ತಾರೆ. ನಾವು ಇಷ್ಟಿದ್ದು ನಾವು 3-4 ತನಕ ನಾವು ರೈತ ನಮ್ಮ